ಹ್ರೀಂ ಭೈರವಿ ಕ್ಲೌಂ ಹ್ರೀಂ ಸ್ವಹ. ನಮಸ್ಕಾರ. ಈ ಸಿಂಹ ರಾಶಿಯಲ್ಲಿ ಜನಿಸಿದಂತವರ ಜೀವನ ಸಂಗಾತಿ ಹೇಗಿರ್ತಾರೆ ಅಂತ ಅವರ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ನಾವು ನೋಡೋದಾದ್ರೆ, ಅದಕ್ಕಿಂತ ಮುಂಚಿತವಾಗಿ ನಾನು ಕೆಲವು ವಿಷಯಗಳನ್ನ ಹೇಳ್ಬೇಕು. ಏನಂದ್ರೆ ನೋಡಿ, ಯಾವಾಗ್ಲೂ ಕೂಡ ಈ ಗಣಕುಟ ಸಾಲವಳಿ ಅಂತ ಮಾಡ್ತಾರೆ, ಮನುಷ್ಯಗಣ ಪ್ರಾಣಿಗಣ ಅಂತ ಹೇಳಿ ಲೆಕ್ಕಾಚಾರ ಮಾಡ್ತಾರಲ್ವಾ. ಅದರಲ್ಲಿ 36ಕ್ಕೆ 30 ಬಂದ್ರು ಡಿವರ್ಸ್ ಆಗಿರೋದನ್ನ ನಾನು ನೋಡಿದೀನಿ. ಅದೇ ತರ ನಾವು ಇಷ್ಟಪಟ್ಬಿಟ್ಟಿದೀವಿ, ನಾವು ಲವ್ ಮಾಡ್ತಿದೀವಿ, ಇಷ್ಟಪಟ್ಟಿದೀವಿ ಅಂತ ಹೇಳಿದ್ರು ಕೂಡ ಏನ್ ಸಕ್ಸಸ್ಫುಲ್ ಆಗಿಲ್ಲ ಅಂತವ್ರದ್ದು ಡಿವರ್ಸ್ ಆಗಿದೆ. ಏನು ನೋಡದಲ್ಲೇ ಮದುವೆ ಆದವ್ರು ಕೂಡ ಚೆನ್ನಾಗಿದೆ. ಇದಕ್ಕೆಲ್ಲ ಕಾರಣ ಬಂದು ನಮ್ಮ ಕರ್ಮನೇ. ಬಟ್ ಅಟ್ ದ ಸೇಮ್ ಟೈಮ್ ನಾವ್ ಏನ್ ನೋಡ್ಬೇಕು ಅಂದ್ರೆ, ಜಾತಕದಲ್ಲಿ ಏನಾದ್ರೂ ಕೂಡ ದೋಷಗಳಿದೆಯಾ ಅಂತ. ದೋಷಗಳು ಅಂತಂದ್ರೆ ದೊಡ್ಡ ದೊಡ್ಡ ಪೂಜೆ ಮಾಡಿಸಿ ಖರ್ಚು ಮಾಡಿಸುವಂತ ಆತರ ದೋಷಗಳ ಬಗ್ಗೆ ನಾನು ಹೇಳ್ತಿಲ್ಲ. ವಿವಾಹವನ್ನ ಕಿರಿಕಿರಿನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಗಳನ್ನ ಜಗಳಗಳನ್ನ ಕ್ರಿಯೇಟ್ ಮಾಡುವಂತ ಕಾಂಬಿನೇಷನ್ ಜಗಳ ನಿಮ್ಮ ಜಾತಕದಲ್ಲಿ ಇದೆಯಾ ನೋಡ್ಕೋಬೇಕು. ಇಬ್ಬರ ಜಾತಕದಲ್ಲಿ ಅದಿರಬಾರ್ದು. ಎರಡನೇದಾಗಿ ಬಂದು, ಜಾತಕದಲ್ಲಿ ಆಯುಷ್ಯ, ಆರೋಗ್ಯ, ಸಂತಾನ, ವ್ಯಕ್ತಿತ್ವ, ಎಸ್ಪೆಷಲಿ ಬಹಳ ಇಂಪಾರ್ಟೆಂಟ್ ಆಗಿ ನಾವು ನೋಡುವಂಥದ್ದು ಪರ್ಸನಾಲಿಟಿ. ಕೆಲವರಿಗೆ ವಿಪರೀತ ಕೋಪ, ವಿಪರೀತ ಅಹಂಕಾರ, ವಿಪರೀತವಾಗಿರುವಂತ ಅಗ್ರೆಸಿವ್ನೆಸ್, ಕೈ ಸಿಕ್ಕರಲ್ಲಿ ಹೊಡೆಯುವಂಥದ್ದು, ಬಾಯಿಗೆ ಬಂದಿದ್ದು ಮಾತಾಡುವಂಥದ್ದು, ಅವ್ರಾಗಿ ಬೆಳೆದು ಬಂದಿರ್ತಾರೆ, ನೇಚರ್ ಆಗಿರುತ್ತೆ. ವಿಪರೀತವಾಗಿರೋ ಡಾಮಿನೆನ್ಸ್, ನನ್ನ ಮಾತು ನಡಿಬೇಕು ಅಂತ ನಾರ್ಸಿಸ್ಟಿಕ್ ಪರ್ಸನಾಲಿಟಿ, ಅಂದ್ರೆ ಇನ್ನೊಬ್ರಿಗೆ ಹಿಂಸೆ ಕೊಡುವಂತ ಸ್ಯಾಡಿಸ್ಟಿಕ್ ಪರ್ಸನಾಲಿಟಿಗಳೆಲ್ಲ ಇರ್ತಾರೆ. ಈ ತರ ಜಾತಕಗಳನ್ನ ನಾವೇನ್ ಮಾಡಬೇಕು, ಫಿಲ್ಟರ್ ಮಾಡಿ ಉತ್ತಮವಾಗಿರೋ ಜಾತಕನ ಸೆಲೆಕ್ಷನ್ ಮಾಡ್ಕೋಬೇಕು. ಹಸ್ತರೇಖೆಗಳಲ್ಲಿ ಬಹಳ ಕ್ಲಿಯರ್ ಆಗಿ ಪರ್ಸನಾಲಿಟಿ ಗೊತ್ತಾಗುತ್ತೆ, ಯಾವ ತರ ವ್ಯಕ್ತಿ ಅಂತ. ಅದ್ರ ಮೇಲೆ ನಾವು ಜಾತಕವನ್ನು ಹೊಂದಾಣಿಕೆ ಮಾಡಿ ವಿವಾಹ ಆಗ್ಬೇಕೆ ಹೊರತು ಸುಮ್ಮನೆ ಗಣಕುಟ ಸಾಲಾವಳಿ ಸಂಖ್ಯೆ ಬಂತು ಅಂತ ಆಗ್ಬೇಡಿ. ಸೊ ಈ ಸೈಂಟಿಫಿಕ್ ಅನಾಲಿಸಿಸ್ ನೀವು ಭೈರವಿ ಆಸ್ಟ್ರೋದನ್ನ ಸಂಪರ್ಕಿಸಿದ್ರೆ, ನಮ್ಮಲ್ಲಿರುವಂತ ಎಕ್ಸ್ಪರ್ಟ್ ಅಸ್ಟ್ರಾಲಜರ್ಸ್ ಬಹಳ ಡೀಟೇಲ್ ಅನಾಲಿಸಿಸ್ ಮಾಡಿ ಮ್ಯಾಚ್ ಮೇಕಿಂಗ್ ರಿಪೋರ್ಟ್ ಕೊಡ್ತಾರೆ. ಅದು ಬಂದು ಕಂಪ್ಯೂಟರೈಸ್ಡ್ ಮ್ಯಾಚ್ ಮೇಕಿಂಗ್ ತರ ಇರಲ್ಲ. ಸೊ ಇದನ್ನ ಗಮನದಲ್ಲಿ ಇಟ್ಕೊಂಡು ಮದುವೆ ಆಗಿ. ಈಗ ಸಿಂಹ ರಾಶಿಯಲ್ಲಿ ಜನಿಸಿದಂತವರಿಗೆ ಲೈಫ್ ಪಾರ್ಟ್ನರ್ ಹೇಗಿರ್ತಾರೆ ಅಂತ ನಾವು ನೋಡೋದಾದ್ರೆ, ರಾಶಿಯಿಂದ ಸಪ್ತಮ ಭಾವ ಬಂದು ಕುಂಭರಾಶಿ. ಕುಂಭರಾಶಿಯಲ್ಲಿ ಜನಿಸಿದಂತವರು ಅಂದ್ರೆ ಆ ಕ್ಯಾರೆಕ್ಟರಿಸ್ಟಿಕ್ಸ್ ಇರುವಂತವ್ರು, ಆ ಗುಣಲಕ್ಷಣಗಳು ಇರುವಂತವ್ರು ಈ ಒಂದು ಸಿಂಹ ರಾಶಿಯವ್ರ ಲೈಫಲ್ಲಿ ಬರ್ತಾರೆ. ಹಾಗೆ ನಾವು ನೋಡಿದಾಗ ಈ ಒಂದು ಸಿಂಹ ರಾಶಿಯಲ್ಲಿ ಎಸ್ಪೆಷಲಿ ಹೇಗಾಗುತ್ತೆ ಅಂತಂದ್ರೆ, ಏಜ್ ಡಿಫರೆನ್ಸ್ ಇರುವಂತವ್ರು ಲೈಫ್ ಪಾರ್ಟ್ನರ್ ಆಗಿ ಬರ್ತಾರೆ. ಏಜ್ ಅಲ್ಲಿ ಸ್ವಲ್ಪ ದೊಡ್ಡವರಾಗಿರ್ತಾರೆ. ಏಜ್ ಅಲ್ಲಿ ಈಕ್ವಲ್ ಆಗಿದ್ರು ಬಹಳ ಮೆಚುರಿಟಿ ಅವರಲ್ಲಿ ಇರುತ್ತೆ. ಮೆಚುರಿಟಿ ಅಂತಂದ್ರೆ ಅನುಭವ, ನಿಧಾನವಾಗಿ ಆಲೋಚನೆ ಮಾಡುವಂಥದ್ದು, ಸ್ಪಷ್ಟವಾಗಿ ಆಲೋಚನೆ ಮಾಡುವಂಥದ್ದು, ಒಂದು ನಿರ್ಧಾರಕ್ಕೆ ಬರೋದಕ್ಕೆ ಅವ್ರದೇ ಆಗಿರೋ ಸಮಯ ತಗೊಂತಾರೆ. ಬಟ್ಟೆಗಳ ಬಗ್ಗೆ, ಸ್ಟೈಲ್ ಬಗ್ಗೆ, ಒಂದು ಮನೆ ಹೀಗೆ ಇರಬೇಕು, ಒಂದು ಬಟ್ಟೆ ಹೀಗೆ ಇರಬೇಕು, ಅಷ್ಟೊಂದು ಸ್ಟೈಲಿಶ್ ಆಗಿ ಅವ್ರ ಲೈಫ್ ಏನಿರಲ್ಲ. ಬಟ್ ಅವ್ರ ಜೀವನನ ಆರ್ಡರ್ ಆಗಿ ಇನ್ ಟೈಮ್ ಎಲ್ಲ ನಡೆಯುವಾಗ ನೋಡ್ಕೊಂತಾರೆ. ತುಂಬಾ ಡಿಸಿಪ್ಲಿನ್ಡ್ ಆಗಿರುವಂತ ವ್ಯಕ್ತಿ ಸಿಂಹರಾಶಿಯವ್ರಿಗೆ ಸಿಗ್ತಾರೆ. ಸಿಂಹರಾಶಿಯವ್ರಿಗೆ ಯೂಶುವಲ್ ಆಗಿ ಬಹಳ ಒಂದು ಡಾಮಿನೇಟಿಂಗ್ ನೇಚರ್ ಇರುತ್ತೆ. ನನ್ನ ಮಾತು ನಡಿಬೇಕು, ನನ್ನ ಮಾತು ಕೇಳಬೇಕು, ಇನ್ನೊಬ್ರು ಯಾವಾಗಲೂ ಕೂಡ ಅವರೊಂಥರ ಸಿಂಹರಾಶಿಯಲ್ಲಿ ಜನಿಸಿದಂಥವ್ರು ಯೂಶುವಲ್ ಆಗಿ ಬಹಳ ಒಂಥರ ಡಾಮಿನೇಟಿಂಗು, ಹೊರಗಡೆ ಅವ್ರಿಗೆ ಅಹಂಕಾರಿಗಳ ತರ ಕಾಣ್ತಾರೆ, ಬಟ್ ಅವ್ರಿಗೆ ಸ್ವಾಭಿಮಾನ ಜಾಸ್ತಿ ಇರುತ್ತೆ. ಕುಂಭರಾಶಿಯಲ್ಲಿ ಜನಿಸಿದಂತ ಕುಂಭರಾಶಿಯ ಕ್ಯಾರೆಕ್ಟರಿಸ್ಟಿಕ್ಸ್ ಇವ್ರ ಲೈಫ್ ಪಾರ್ಟ್ನರ್ ಇರೋದ್ರಿಂದ ಈ ತರ ಲೈಫ್ ಪಾರ್ಟ್ನರ್ ಸಿಂಹರಾಶಿಯವ್ರಿಗೆ ಸಿಗ್ತಾರೆ. ಬಟ್ ಶನಿ ಮತ್ತೆ ಸೂರ್ಯ ಇಬ್ಬರು ಕೂಡ ಶತ್ರುಗಳು, ಕಿರಿಕಿರಿ ಕಾದಾಟಗಳು ಲೈಫಲ್ಲಿ ಇರುತ್ತೆ. ಮತ್ತೆ ಇವರಿಗೆ ಯಾವಾಗಲೂ ಸಹ ಒಳ್ಳೆ ಪ್ರಾಪರ್ಟಿ ಇರುತ್ತೆ. ಯೂಶುವಲ್ ಆಗಿ ಲ್ಯಾಂಡ್ಗಳು, ಪ್ರಾಪರ್ಟಿಗಳು ಜಾಸ್ತಿ ಇರುತ್ತೆ ಯಾರಿಗೆ ಸಿಂಹರಾಶಿ ಜನಿಸಿದಂತ ಲೈಫ್ ಪಾರ್ಟ್ನರ್ಗಳಿಗೆ. ಹಾಗೇನೆ ಅವ್ರದ್ದು ಕರಿಯರ್ ತುಂಬಾ ಚೆನ್ನಾಗಿರುತ್ತೆ. ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ ದೊಡ್ಡ ಅಭಿವೃದ್ಧಿಯನ್ನು ಹೊಂದುತ್ತಾರೆ ಅವರು. ಆಮೇಲೆ ಇವರ ಎರಡನೇ ರಾಶಿ ಬಂದು ಮೀನ ರಾಶಿ ಆಗಿರೋದ್ರಿಂದ ಮಾತಿನಲ್ಲಿ ಬಹಳ ಸ್ಪಷ್ಟತೆ, ಮಮಕಾರ, ಪ್ರೀತಿ, ಕರುಣೆಗಳನ್ನು ತೋರಿಸ್ತಾರೆ. ಹಾಗೇನೆ ಈ ರಾಶಿಯಲ್ಲಿ ನೋಡಿದಂತಹ ವ್ಯಕ್ತಿಗಳಿಂದ ಜಾಸ್ತಿ ಸ್ಟೈಲಿಶ್ ಆಗಿರುವಂತದ್ನ ಲೈಫ್ ಸ್ಟೈಲ್ ನ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಬಹಳ ಓಲ್ಡ್ ಟೈಪ್ ಅಲ್ಲಿ ಇರ್ತಾರೆ ಅವರು. ಮಾಡರ್ನ್ ಪ್ರಪಂಚದಿಂದ ದೂರ, ಐಸೋಲೇಟೆಡ್ ಆಗಿ, ಸೆಪರೇಟ್ ಆಗಿ, ಅಂದ್ರೆ ಒಂದು ಗ್ರೂಪಿನ ಹೊರಗಡೆ ಇರಕ್ಕೆ ನೋಡ್ತಾರೆ. ಇದು ಸಿಂಹರಾಶಿ ಹುಟ್ಟಿದಂತ ಲೈಫ್ ಪಾರ್ಟ್ನರ್ಗಳ ಲಕ್ಷಣಗಳು. ಹಾಗೇನೆ ಇವ್ರ ಹತ್ರ ಬಹಳ ಲಕ್ಸುರಿ ಆಗಿರುವಂತಹ ಬೆಲೆ ಬಾಳುವಂತ ವಸ್ತುಗಳು ಇವತ್ತಿರುತ್ತೆ. ಕಾರ್ಗಳಾಗಿರ್ಬೋದು, ಜ್ಯುವೆಲ್ಸ್ ಆಗಿರ್ಬೋದು. ಯಾರ್ದು ಈ ಒಂದು ಸಿಂಹರಾಶಿ ಲೈಫ್ ಪಾರ್ಟ್ನರ್ಸ್ಗಳ ಜೊತೆಲಿ. ಸಿಂಹರಾಶಿ ಹುಟ್ಟಿದಂತ ಲೈಫ್ ಪಾರ್ಟ್ನರ್ಗಳು ಯೂಶುವಲ್ ಆಗಿ ಬಂದು, ಶನಿಗ್ರಹ ಏನಾದ್ರೂ ವೃಷಭ ರಾಶಿಯಲ್ಲೋ ಅಥವಾ ತುಲಾ ರಾಶಿಯಲ್ಲಿ ಇತ್ತು ಅಂತಂದ್ರೆ ಬಹಳ ಏಜ್ ಆಗಿದ್ರು ಸಹ ಅವ್ರ ಮುಖದಲ್ಲಿ ಆ ಲಕ್ಷಣ ಇದ್ದೇ ಇರುತ್ತೆ. ಯೌವನಾವಸ್ಥೆಯಲ್ಲಿ ಇದ್ದ ರೀತಿಯಲ್ಲಿ ಇರ್ತಾರೆ. ಜೊತೆಯಲ್ಲಿ ಈ ಸಿಂಹರಾಶಿ ಹುಟ್ಟಿದಂತವರ ಲೈಫ್ ಪಾರ್ಟ್ನರು ಯಾವ ಡಿಸಿಪ್ಲಿನ್ ಆಗಿರೋದ್ರಿಂದ ಸ್ವಲ್ಪ ಇವ್ರು ಕಿರಿಕಿರಿ ಉಂಟು ಮಾಡುತ್ತೆ. ಓವರ್ ಡಿಸಿಪ್ಲಿನ್ ಮತ್ತೆ ಕಂಟ್ರೋಲ್ನ ಮಾಡ್ತಾರೆ, ಡಾಮಿನೇಟ್ ಕೂಡ ಮಾಡ್ತಾರೆ. ಮತ್ತೆ ಬೇಗ ನಿರ್ಧಾರಗಳನ್ನ ತಗೊಳ್ಳಲ್ಲ, ನಿಧಾನವಾಗಿ ಎಲ್ಲದಲ್ಲೂ ಆಮೆಗತಿಯಲ್ಲಿ ಸಾಗುತ್ತೆ ಕೆಲಸ ಕಾರ್ಯಗಳು. ಒಂದು ಮನೆ ಕಟ್ಟೋಕ್ ಇದ್ ಮಾಡೋದ್ರಲ್ಲೂ ಕೂಡ ವಿಳಂಬ ಮಾಡ್ತಾರೆ, ಒಂದು ವೆಹಿಕಲ್ ತಗೊಳ್ಳೋದು ವಿಳಂಬ ಮಾಡ್ತಾರೆ. ಇದೊಂದು. ಹಾಗೇನೆ ವಯಸ್ಸಿಗೆ ಮೀರಿದ ಅನುಭವಗಳನ್ನ ಇವರು ಹೊಂದಿರ್ತಾರೆ, ಇವ್ರ ಲೈಫ್ ಪಾರ್ಟ್ನರ್. ಹಾಗೇನೆ ಈ ಸಿಂಹರಾಶಿ ಹುಟ್ಟಿದಂತವರಿಗೆ ವಿವಾಹ ಯಾವಾಗಲೂ ವಿಳಂಬ ಆಗುತ್ತೆ. ಇನ್ ಟೈಮಿಗೆ ಮದುವೆ ಆಗಲ್ಲ,
ಏನಾದ್ರು ಕಾರಣಗಳಿಂದ ವಿಳಂಬ ಆಗ್ತಾ ಇರುತ್ತೆ. ಹಾಗೇನೆ ಆ ಈ ರಾಶಿಯಲ್ಲಿ ಜನಿಸಿದಂತವರಿಗೆ ವೈವಾಹಿಕ ಜೀವನ ಬಹಳ ಬಾಳಿಕೆ ಬರುತ್ತೆ. ಅಂದ್ರೆ ಕಿರಿಕಿರಿ ಜಗಳ ಸ್ವಲ್ಪ ಕಡಿಮೆನೆ. ಬಹಳ ಅನ್ಯೋನ್ಯತೆ ಮೆಚುರಿಟಿ ಇಬ್ಬರಲ್ಲೂ ಕೂಡ